ಎಲ್ರಿಗೂ ನಮಸ್ಕಾರ ಹಾಗೂ ಓನ್ಲಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇಂದಿನ ಕ್ಲಾಸಲ್ಲಿ ನಾವು ಯಾವ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ಕೋನಿಕ್ ಸೆಕ್ಷನ್ ಅನ್ನೋ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ವಿ. ಹಾಗೇನೆ ಇಕ್ವೇಷನ್ ಆಫ್ ಆ್ಯನ್ ಎಲಿಪ್ಸ್ ಡಿರೈವ್ ಮಾಡ್ತಾ ಇದ್ವಿ. ಯಾಕೆ ಈ ಒಂದು ಇಕ್ವೇಷನನ್ನು ನಾವು ಡಿರೈವ್ ಮಾಡ್ತೀವಿ ಅಂದರೆ ಕರ್ನಾಟಕ ಪಿ ಬೋರ್ಡ್ ಫಸ್ಟ್ ಪಿ ಯು ಸಿ ಎಕ್ಸಾಮಿನೇಷನ್ಸ್ ನಡೆಯುತ್ತೆ ಅಲ್ವಾ. ಸೊ ಆ ಒಂದು ಎಕ್ಸಾಮಿನೇಷನಲ್ಲಿ ಈ ಒಂದು ಕ್ವಶನನ್ನು ಆ್ಯಸ್ ಅ 6 ಮಾರ್ಕ್ ಕ್ವಶನ್ ಆಗಿ ಕೇಳಬಹುದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಬೇಕಾಗತ್ತೆ. ಅದರಲ್ಲಿ ಮೊದಲನೇ ಇದು ಯಾವುದು ಅಂದರೆ ಡೆಫಿನಿಷನ್. ಸೊ ಡೆಫಿನಿಷನ್ ಆಫ್ ವಾಟ್? ಡೆಫಿನಿಷನ್ ಆಫ್ ಎಲಿಪ್ಸ್. ಸೊ ಡೆಫಿನೇಷನ್ ಆಫ್ ಎಲಿಪ್ಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಡೈಗ್ರಾಮ್ ಕೊಟ್ಟಿದ್ದಾರೆ. ಡೈಗ್ರಾಮನ್ನು ಅಬ್ಸರ್ವ್ ಮಾಡಿ. ಪಿ ಅನ್ನೋದೇನು? ಯಾವುದಾದ್ರೂ ಒಂದು ಪಾಯಿಂಟು ಆನ್ ದ ಕರ್ವ್. ಪಿ ಈಸ್ ಅ ಪಾಯಿಂಟ್ ಆನ್ ದ ಕರ್ವ್. ಸೊ ಪಿ ಈಸ್ ಎ ಪಾಯಿಂಟ್ ಆನ್ ದ ಕರ್ವ್. ಪಾಯಿಂಟ್ ಆನ್ ದ ಕರ್ವ್. ಓಕೆ, ಹಾಗಾದರೆ ಪಿ ಎಫ್ ಒನ್, ಇಲ್ಲಿ ಎಫ್ ಒನ್ ಅನ್ನೋದೇನು? ಫೋಕಸ್, ಫಸ್ಟ್ ಫೋಕಸ್. ಎಫ್ ಟು ಅನ್ನೋದು ಸೆಕೆಂಡ್ ಫೋಕಸ್. ಎರಡು ಫೋಕಸ್ ಇರುತ್ತೆ, ಫೋಕೈ ಅಂತ ಹೇಳ್ತೀವಿ ಪ್ಲೂರಲಲ್ಲಿ. ಸೊ ದೇರ್ ವಿಲ್ ಬಿ 2 ಫೋಕೈ, ಎರಡು ಫೋಕೈ ಇರುತ್ತೆ. ಒಂದು ಪಿ ಎಫ್ ಒನ್, ಒಂದು ಎಫ್ ಒನ್, ಇನ್ನೊಂದು ಎಫ್ ಟು. ಎರಡು ಡಿಸ್ಟೆನ್ಸ್ ಇರುತ್ತೆ, ಪಿ ಎಫ್ ಒನ್, ಪಿ ಎಫ್ ಟು. ಈ ಪಾಯಿಂಟಿಂದ, ಪಿ ಅನ್ನೋ ಪಾಯಿಂಟಿಂದ ಎರಡು ಡಿಸ್ಟೆನ್ಸ್ ಇದೆ, ಒಂದು ಎಫ್ ಒನ್, ಪಿ ಎಫ್ ಒನ್, ಇನ್ನೊಂದು ಪಿ ಎಫ್ ಟು. ಸೊ ಎರಡನ್ನು ಸಮ್ ಮಾಡಿದ್ರೆ ಪಿ ಎಫ್ ಒನ್ ಪ್ಲಸ್ ಪಿ ಎಫ್ ಟು, ನಥಿಂಗ್ ಬಟ್ ವಾಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ಫೋಕೈ ಫ್ರಮ್ ಎ ಪಾಯಿಂಟ್ ಆನ್ ದ ಕರ್ವ್ ಈಸ್ ಕಾನ್ಸ್ಟೆಂಟ್. ಏನಿರುತ್ತೆ ಅಂದರೆ ಕಾನ್ಸ್ಟೆಂಟ್ ಇರುತ್ತೆ. ಆ ಕಾನ್ಸ್ಟೆಂಟ್ ಇರುತ್ತಲ್ವ, ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ ಲೆಂತ್ ಆಫ್ ದ ಮೇಜರ್ ಆಕ್ಸಿಸ್ಗೆ ಈಕ್ವಲ್ ಇರುತ್ತೆ. ಪಿ ಎಫ್ ಒನ್ ಪ್ಲಸ್ ಪಿ ಎಫ್ ಟು ವಿಲ್ ಬಿ ಈಕ್ವಲ್ ಟು ವಾಟ್? 2a ಆಲ್ವೇಸ್. ಸೊ 2a ಇರುತ್ತೆ. ನೆಕ್ಸ್ಟ್ ನೋಡಿ, ಈಗ ಡೈಗ್ರಾಮನ್ನು ನೋಡಿ. ಇಲ್ಲಿಂದ ಒರಿಜಿನ್ನಿಂದ ಎಫ್ ಒನ್ವರೆಗೂ ಏನು ಡಿಸ್ಟೆನ್ಸ್ ಇರುತ್ತೆ ಅಂದರೆ ಸಿ ಇರುತ್ತೆ. ಹಾಗೆಯೇ ಒರಿಜಿನ್ನಿಂದ ಸಿವರೆಗೂ, ಎಫ್ ಟುವರೆಗೂ ಈ ಡಿಸ್ಟೆನ್ಸ್ ಕೂಡ ಏನಿರಬೇಕು? ಈ ಡಿಸ್ಟೆನ್ಸ್ ಕೂಡ ಸಿನೇ ಇರಬೇಕಲ್ವಾ. ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಒನ್ ಆ್ಯಂಡ್ ಎಫ್ ಟು ಏನಾಗಬೇಕೀಗ? ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಒನ್ ಆ್ಯಂಡ್ ಎಫ್ ಟು. ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಒನ್ ಆ್ಯಂಡ್ ಎಫ್ ಟು ಏನಾಗಬೇಕು ಹೇಳಿ? ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಒನ್ ಆ್ಯಂಡ್ ಎಫ್ ಟು ಸಿ ಪ್ಲಸ್ ಸಿ ಎಷ್ಟಾಗಬೇಕದು? 2c ಆಗಬೇಕು ಸ್ಟೂಡೆಂಟ್ಸ್ ಅಲ್ವಾ. 2c ಆಗಬೇಕಾ? ನೆಕ್ಸ್ಟ್ ನೋಡಿ, ಈಗ ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಅಂದರೆ ಎ ಇಂದ ಬಿ ವರೆಗೂ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಇದು ಕೂಡ ಎ ಇರುತ್ತೆ. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ದಟ್ ಈಸ್ ವಾಟ್? ಲೆಂತ್ ಆಫ್ ಮೇಜರ್ ಆಕ್ಸಿಸ್. ಲೆಂತ್ ಆಫ್ ಮೇಜರ್ ಆಕ್ಸಿಸ್. ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಎಷ್ಟಿರುತ್ತೆ ಅಂದರೆ 2a ಇರುತ್ತೆ. ನೆಕ್ಸ್ಟ್ ಲೆಂತ್ ಆಫ್ ಮೈನರ್ ಆಕ್ಸಿಸ್ ಸ್ಟೂಡೆಂಟ್ಸ್. ಲೆಂತ್ ಆಫ್ ಮೈನರ್ ಆಕ್ಸಿಸ್. ಸೊ ಅದು ಎಷ್ಟಿರುತ್ತೆ ಅಂದರೆ ಇದು ಬಿ, ಡಿಸ್ಟೆನ್ಸ್ ಬಿಟ್ವೀನ್ ಸಿ ಆ್ಯಂಡ್ ಡಿ ಎಷ್ಟಿರಬೇಕು? ಅದು ಹಾಗಾದರೆ 2b ಇರಬೇಕು. ಓಕೆ ಸ್ಟೂಡೆಂಟ್ಸ್. ದೆನ್ ರಿಲೇಷನ್ ಬಿಟ್ವೀನ್ ಎ, ಬಿ ಆ್ಯಂಡ್ ಸಿ, ದಟ್ ಈಸ್ ವಾಟ್? ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇವಿಷ್ಟರಲ್ಲಿ ಯಾವುದು ಬಿಗ್ಗರ್ ಅಂದರೆ ಇದೇ ಬಿಗ್ಗರ್, ಎ ಅನ್ನೋದೇ ಬಿಗ್ಗರ್. ದ್ಯಾಟ್ಸ್ ವೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹಾಗಾದರೆ ಸಿ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್, ನೋಡಿ ಇಲ್ಲಿ ಇಕ್ವೇಷನ್ ನೋಡಿ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಷ್ಟೇ ಇದೆ, ಸಿ ಸ್ಕ್ವೇರ್ ಯಾವುದೇ ಟರ್ಮ್ ಇಲ್ಲ. ಹಾಗಾಗಿ ಸಿ ಸ್ಕ್ವೇರನ್ನು ನಾವು ಹೇಗೆ ಬರಿಬೋದು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬೋದು ಅಲ್ವಾ. ಸೊ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ನೌ? ಡೆಫಿನೇಷನ್, ದಟ್ ಈಸ್ ಪಿ ಎಫ್ ಒನ್ ಪ್ಲಸ್ ಪಿ ಎಫ್ ಟು ಇಸ್ ಕಾನ್ಸ್ಟೆಂಟ್, ದಟ್ ಈಸ್ ಈಕ್ವಲ್ ಟು ವಾಟ್? 2a. ಡಿಸ್ಟೆನ್ಸ್ ಬಿಟ್ವೀನ್ ಫೋಕೈ ಎಫ್ ಒನ್ ಆ್ಯಂಡ್ ಎಫ್ ಟು ಎಷ್ಟಿರಬೇಕು? 2c ಇರಬೇಕು. ಲೆಂತ್ ಆಫ್ ಮೇಜರ್ ಆಕ್ಸಿಸ್ ಎಷ್ಟಿರುತ್ತೆ? 2a ಇರುತ್ತೆ. ಲೆಂತ್ ಆಫ್ ಮೈನರ್ ಆಕ್ಸಿಸ್ ಎಷ್ಟಿರುತ್ತೆ? 2b ಇರುತ್ತೆ. ಓಕೆ, ಹಾಗೇನೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆ್ಯಂಡ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. Remember these things which are very important for next to derive the equation of ellipse students. Okay,
ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಕ್ವೇಶನ್ ಆಫ್ ದ ಎಲಿಪ್ಸ್. ಅಬ್ಸರ್ವ್ ದ ಡೈಗ್ರಾಮ್. ಸೊ ಇಲ್ಲಿ ನಾವು ಎರಡು ಸೆಂಟೆನ್ಸ್ ಅನ್ನ ಬರಿಬೇಕಾಗುತ್ತೆ. ವಿಚ್ ಆರ್ ದೋಸ್ ಸೆಂಟೆನ್ಸ್? ಲೆಟ್ ಪಿ ಬಿ ಎ ಪಾಯಿಂಟ್, ಪಿ ಬಿ ಎ ಪಾಯಿಂಟ್. ಎಲ್ಲಿದೆ ನೋಡಿ ಪಾಯಿಂಟ್? ಇದು ಕರ್ವ್ ಆದರೆ ಆನ್ ದ ಕರ್ವ್ ಇದೆನಾ? ಪಾಯಿಂಟ್ ಆನ್ ದ ಕರ್ವ್. ಕರ್ವ್ ಮೇಲ್ಗಡೆ ಇದೆ, ಆನ್ ದ ಕರ್ವ್ ತಗೊಳ್ತಾ ಇದ್ದೀವಿ. ವಿತ್ ದ ಕೋಆರ್ಡಿನೇಟ್ಸ್ ನೋಡಿ, ಪಿ ಅದರ ಕೋಆರ್ಡಿನೇಟ್ಸ್ ಇದೆ ಎಕ್ಸ್ ವೈ ಇದೆ. ಓಕೆನಾ ಸ್ಟೂಡೆಂಟ್ಸ್? ದೆನ್ F1 ಆ್ಯಂಡ್ F2 ಏನು? ವಾಟ್ ದೀಸ್ ಆರ್? F1 ಆ್ಯಂಡ್ F2 ಆರ್ ಫೋಕೈ. ಫೋಕಸ್ ಅನ್ನೋದು ಸಿಂಗ್ಯುಲರ್, ಫೋಕೈ ಅನ್ನೋದು ಪ್ಲೂರಲ್ ಸ್ಟೂಡೆಂಟ್ಸ್. ಸೊ ಫೋಕೈ ವಿತ್ ದ ಕೋಆರ್ಡಿನೇಟ್ಸ್, ವಿತ್ ದ ಕೋಆರ್ಡಿನೇಟ್ಸ್, ವಿತ್ ದ ಕೋಆರ್ಡಿನೇಟ್ಸ್ ನೋಡಿ. F1 ನ ಕೋಆರ್ಡಿನೇಟ್ಸ್ ಏನಿದೆ? -c,0 ಇದೆ ಸ್ಟೂಡೆಂಟ್ಸ್, -c,0. F2 ನ ಕೋಆರ್ಡಿನೇಟ್ಸ್ ಏನಿದೆ ನೋಡಿ ಸ್ಟೂಡೆಂಟ್ಸ್? c,0 ಇದೆ. ಓಕೆ, ಡೈಗ್ರಾಮ್ ಡ್ರಾ ಮಾಡಿ. ಹಾಗೇನೆ ಈ ಎರಡು ಸೆಂಟೆನ್ಸನ್ನು ಬರೆಯೋದು ತುಂಬ ಇಂಪಾರ್ಟೆಂಟ್. ಇಲ್ಲಿಂದ ನೋಡಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಫಸ್ಟ್ ಈಸ್ Pf1 plus Pf2, which is equal to what? 2a students, is equal to 2a. By definition it is. Okay, by definition Pf1 ಮತ್ತೆ Pf2 ಇವೆಲ್ಲ ಡಿಸ್ಟೆನ್ಸ್ ಅಲ್ವಾ? ಡಿಸ್ಟೆನ್ಸನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಇಂದ ಫೈಂಡ್ ಔಟ್ ಮಾಡ್ಬೋದು. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್? ಡಿಸ್ಟೆನ್ಸ್ ಫಾರ್ಮುಲಾ ವಿಚ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ x2 minus x1 whole square plus y2 minus y1 whole square. What is this? This is distance formula students. Okay, so distance formula. ಈಗ ಈ ಡಿಸ್ಟೆನ್ಸ್ ಫಾರ್ಮುಲಾ ಹೆಲ್ಪ್ ತಗೊಂಡು ನಾವೇನು ಮಾಡಬೇಕು? Pf1 ಬರೀಬೇಕು. ಸೊ Pf1 ಈಗ ನೋಡಿ, Pf1 ಅನ್ನು ಕಂಡುಹಿಡಿಯಲಿಕ್ಕೆ ಇದನ್ನು x2 y2 ಅಂತ ತಗೋಬೇಕು, ಇಲ್ಲಿರೋದನ್ನು x1 y1 ಅಂತ ತಗೋಬೇಕು. ಸೊ ಅವಾಗ ಏನಾಗುತ್ತೆ? ಅಂಡರ್ ದ ರೂಟ್ x2 ಪ್ಲೇಸಲ್ಲಿ ಏನಿದೆ? x ಇದೆ, ಮೈನಸ್ x1 ಪ್ಲೇಸಲ್ಲಿ ಏನಿದೆ? ಮೈನಸ್ ಸಿ ಇದೆ. ಸೊ ವೆರಿ ಕೇರ್ಫುಲಿ ಯು ಹ್ಯಾವ್ ಟು ರೈಟ್, ಬಿಕಾಸ್ ಇಟ್ ಈಸ್ ಮೈನಸ್. ಸೊ ಮೈನಸ್ ಅಂಡರ್ ದ ರೂಟ್ ಮೈನಸ್ ಸಿ ಪ್ಲಸ್ y2 ನೋಡಿ, y2 ಏನಿದೆ? y2 ಜಾಗದಲ್ಲಿ y ಇದೆ, y2 minus y1 is what? 0 whole square. Okay students, next plus Pf2 is what? This distance. Now you take this as x2 y2 and these as x1 y1. So it is x2 is x minus c whole square plus y minus 0 whole square is equal to what? 2a as it is students. Now ನೋಡಿ, ಈಗ ಇದೇನಾಗಬೇಕು? ಅಂಡರ್ ದ ರೂಟ್ x minus into minus plus, so x plus c whole square, y minus 0 is what? y, that is y square, plus under the root x minus c whole square plus y square, which is equal to what? 2a. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು ಅಂದರೆ ಈ ಒಂದು ಟರ್ಮ್ ಇದೆ ಅಲ್ವಾ, ಈ ಒಂದು ಟರ್ಮನ್ನು ರೈಟ್ ಸೈಡ್ ಸೆಂಡ್ ಮಾಡಬೇಕು. ಅಂಡರ್ ದ ರೂಟ್ x ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ is equal to 2a minus under the root x minus c whole square plus y square students. Okay, ನಾವೇನು ಮಾಡಿದ್ವಿ ಅಂದರೆ ಈ ಟರ್ಮನ್ನು ಪ್ಲಸ್ ಇದೆ ರೈಟ್ ಸೈಡ್ ಸೆಂಡ್ ಮಾಡಿದ್ವಿ, ಮೈನಸ್ ಆಗಿದೆ. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಸ್ಟೂಡೆಂಟ್ಸ್. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, and expanding. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಷ್ಟೇ ಮಾಡೋದಲ್ಲ, ಇಲ್ಲಿ
ಎಕ್ಸ್ಪಾಂಡ್ ಮಾಡಬೇಕು. ಹೇಗೆ ಎಕ್ಸ್ಪಾಂಡ್ ಮಾಡೋದು? ಬೈ ಯೂಸಿಂಗ್ ದ ಫಾರ್ಮುಲಾಸ್. ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕಲ್ವಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ ಹೇಳ್ತೀರಿ? ಸೊ ಇಟ್ ಈಸ್ ಎ ಸ್ಕ್ವೇರ್, ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸ್ಟೂಡೆಂಟ್ಸ್. ನೆಕ್ಸ್ಟ್ ಅದೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ದರೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ದರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಸ್ಟೂಡೆಂಟ್ಸ್, ಮೈನಸ್ 2ab. ನೆಕ್ಸ್ಟ್ ನೋಡಿ ಈಗ ಏನಾಗುತ್ತೆ? ಸ್ಕ್ವೇರ್ ಮಾಡೋಣ, ಹಾಗೆಯೇ ಎಕ್ಸ್ಪಾಂಡ್ ಮಾಡೋಣ. ಸ್ಕ್ವೇರ್ ಮಾಡಿದಾಗ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರನ್ನು ನಾವೇನು ಮಾಡಬೇಕು? ಎಕ್ಸ್ಪಾಂಡ್ ಮಾಡಬೇಕು ಬೈ ಯೂಸಿಂಗ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2cx ಆಗುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಓಕೆ, ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್, ವಿಚ್ ಈಸ್ ಈಕ್ವಲ್ ಟು, ನೋಡಿ ಈಗ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಸೊ 2a ಹೋಲ್ ಸ್ಕ್ವೇರ್, 2a ಹೋಲ್ ಸ್ಕ್ವೇರ್ ಪ್ಲಸ್ ಇದೇನಾಗುತ್ತೆ? ಎಕ್ಸ್ಪಾಂಡ್ ಮಾಡಿ ಇದನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2ab, ಮೈನಸ್ ಇದೆ, ಮೈನಸ್ 2ab ಮೈನಸ್ 2cx ಪ್ಲಸ್ ನೋಡಿ ಈಗ ಎ ಸ್ಕ್ವೇರ್ ಆಯಿತು, ಬಿ ಸ್ಕ್ವೇರ್ ಆಯಿತು, ಮೈನಸ್ 2ab ಮೈನಸ್ 2 ಎ ಜಾಗದಲ್ಲೇನು 2a, ಬಿ ಜಾಗದಲ್ಲಿ ಇನ್ ಪ್ಲೇಸ್ ಆಫ್ ಬಿ ದ ಸೇಮ್ ಟರ್ಮ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ 2ab, ಓಕೆ, ಇದೇ ಟರ್ಮ್. ಈಗ ನೋಡಿ ಯಾವ್ಯಾವ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದರೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಸಿ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಸಿ ಸ್ಕ್ವೇರ್ ಇದೆ, ಓಕೆ, ಇಲ್ಲಿ ವೈ ಸ್ಕ್ವೇರ್ ಇದೆ. ಸೊ ಇಲ್ಲಿ ಯಾವುದೇ ವೈ ಸ್ಕ್ವೇರ್ ಟರ್ಮ್ ಇಲ್ಲ. 2cx ಇದೆ, 2cx ಇಲ್ಲಿ ಮೈನಸ್ 2cx ಇದೆ, ಅದಕ್ಕೆ ಕ್ಯಾನ್ಸಲ್ ಆಗಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಡೋಂಟ್ ಕ್ಯಾನ್ಸಲ್ ದೀಸ್, ಬಿಕಾಸ್ ಇಲ್ಲಿ ಪ್ಲಸ್ 2x ಇಲ್ಲೇ, ಇಲ್ಲಿ ಅದರ್ ಸೈಡ್ ಇದ್ದಾಗ ಮೈನಸ್ 2cx ಇದೆ. ಇದನ್ನೇ ಒಂದು ವೇಳೆ ಏನಾದರೂ ನಾವು ಲೆಫ್ಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ? ಅದು ಪ್ಲಸ್ 2cx ಆಗುತ್ತೆ. ಸೊ ಇಟ್ ಈಸ್ ವಾಟ್ 2cx ಪ್ಲಸ್ 2cx, 2cx, ಓಕೆ ಸ್ಟೂಡೆಂಟ್ಸ್. ಸೊ ನೋಡಿ ಇದು 2cx, 2cx ಪ್ಲಸ್ 2cx. ನೆಕ್ಸ್ಟ್ ಇದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 2 ಸ್ಕ್ವೇರ್ 4 ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಮೈನಸ್ 2cx ಲೆಫ್ಟ್ ಸೈಡ್ ತೊಗೊಂಡಿದ್ವಿ. ಈ ಟರ್ಮ್ ಮೈನಸ್ 2 2s are 4, 4a ಅಂಡರ್ ದ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸ್ಟೂಡೆಂಟ್ಸ್. ನೋಡಿ ಈಗ 2cx 2cx ಪ್ಲಸ್ ಇದೆ, 2cx ಪ್ಲಸ್ 2cx ಏನಾಗಬೇಕು? 4cx ಆಗಬೇಕು. 2 ಪ್ಲಸ್ 2 ಇಸ್ 4, 4cx. ಇಲ್ಲೂ ಕೂಡ 4 ಕಾಮನ್ ಇದೆ, 4 ಕಾಮನ್ ಆಸ್ ವೆಲ್ ಆಸ್ a ಕಾಮನ್, ನಾಟ್ ಓನ್ಲಿ 4 ಕಾಮನ್, 4 ಆಲ್ಫಾಬೆಟ್ a ಕಾಮನ್. ಸೊ 4a ಸ್ಕ್ವೇರಲ್ಲಿ 4a ಹೋದರೆ a ಉಳಿಯುತ್ತೆ, ಮೈನಸ್ 4a ಹೋದರೆ ಏನು ಉಳಿಯೋದಿಲ್ಲ, 1, ನೋ ನೀಡ್ ಟು ರೈಟ್ ದಿಸ್ 1 ಅಂಡರ್ ದ ರೂಟ್ ಇದೆ ಅಲ್ವಾ. ಸೊ ಇಲ್ಲಿ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಪ್ಲಸ್ ವೈ ಸ್ಕ್ವೇರ್. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? 4 4 ಕ್ಯಾನ್ಸಲ್ ಆಗುತ್ತೆ, ಎ ಮಲ್ಟಿಪ್ಲೈ ಆಗ್ತದೆ, ಎ ಮಲ್ಟಿಪ್ಲೈ ಆಗ್ತದೆ. ಲೆಫ್ಟ್ ಸೈಡ್ ಬಂದರೆ ಏನಾಗಬೇಕು? ಡಿವೈಡ್ ಆಗಬೇಕು. cx ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಎ ಮೈನಸ್ ಅಂಡರ್ ದ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ಈ ಟರ್ಮ್ ಮೈನಸ್ ಇದೆ ಅಲ್ವಾ, ಈ ಟರ್ಮ್ ಮೈನಸ್ ಇದೆ, ಅದನ್ನೇ ಲೆಫ್ಟ್ ಸೈಡ್ ತೊಗೊಳ್ಳೋಣ. ಮೈನಸ್ ಇರೋದು ಏನಾಗುತ್ತೆ? ಲೆಫ್ಟ್ ಸೈಡ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಎಕ್ಸ್ಪಾಂಡ್ ಮಾಡಿ ಬೈ ಯೂಸಿಂಗ್ ದ ಫಾರ್ಮುಲಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx, ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಎ ಇಲ್ಲೇ ಇರಲಿ, ಈ ಟರ್ಮನ್ನೇ ಲೆಫ್ಟ್ ಸೈಡ್ ರೈಟ್ ಸೈಡ್ ತಗೊಳ್ಳಿ, cx divided by a. Next squaring again on both sides. So important thing, squaring again on both sides. If you square on both sides, then what happens?
ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 2 ಎ ಜಾಗದಲ್ಲಿ ಏನೇ ಇದೆ, ಬಿ ಜಾಗದಲ್ಲಿ ಏನಿದೆ ಸಿ ಎಕ್ಸ್ ಡಿವೈಡೆಡ್ ಬೈ ಎ ಇದೆ. ಈಗ ನೋಡಿ ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ. ಫಸ್ಟು ಓಕೆ, ಯು ರೈಟ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಸಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಮೈನಸ್ 2cx ಪ್ಲಸ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ವಿಚ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಸಿ ಸ್ಕ್ವೇರ್. ಸಿ ಸ್ಕ್ವೇರನ್ನು ನಾವು ಹೇಗೆ ಬರೀಬೇಕಂದ್ರೆ relation between a, b and c we know already. C square is written as what? A square minus b square. C square is written as a square minus b square. So in place of c square I will write a square minus b square into x square divided by a square as it is minus ಇಲ್ಲಿ ನೋಡಿ a ಕ್ಯಾನ್ಸಲ್ ಆಗುತ್ತೆ, a ಮತ್ತು a ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ, ಇಲ್ಲಿ ಡಿವಿಷನ್ ಆಗ್ತದೆ. ಸೊ a ಮತ್ತು ಎ ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ ಲೆಫ್ಟ್? 2cx ಉಳಿಯುತ್ತೆ. ಸೊ ಇಲ್ಲಿ ಮೈನಸ್ 2cx ಇದೆ, ಮೈನಸ್ 2cx ಇದೆ, ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದಮೇಲೆ ಸೊ ಎಕ್ಸ್ ಸ್ಕ್ವೇರ್, ಇಲ್ಲೂ ಕೂಡ ಸಿ ಸ್ಕ್ವೇರನ್ನು ಏನಂತ ಬರೀಬೇಕು ನಾವು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ ಎ ಸ್ಕ್ವೇರ್ 1 ಮೈನಸ್ b square by a square into x square. Don't forget this x square also. Next step ಅಲ್ಲಿ a square cancel ಆಗುತ್ತೆ. x square minus b square plus y square is equal to ಇಲ್ಲಿ x square into 1 is x square minus b square by a square into x square. ಇಲ್ಲಿ x square ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಬಿ ಸ್ಕ್ವೇರ್ ಇದೆ, y ಸ್ಕ್ವೇರ್ ಇಲ್ಲಿ ಈ ಟರ್ಮನ್ನು ಲೆಫ್ಟ್ ಸೈಡ್ ತಗೊಳ್ಳಿ, ಆರ್ ಈ ಮೈನಸ್ ಬಿ ಸ್ಕ್ವೇರನ್ನು ರೈಟ್ ಸೈಡ್ ತಗೊಳ್ಳಿ. ಮೈನಸ್ ಬಿ ಸ್ಕ್ವೇರ್ ಆ ಕಡೆ ಹೋದರೆ ಏನಾಗುತ್ತೆ? ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ, ಮೈನಸ್ b square divided by a square x square. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಟರ್ಮಲ್ಲಿ ಏನು ಕಾಮನ್ ಇದೆ? y ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಏನು ಕಾಮನ್ ಇದೆ? b ಸ್ಕ್ವೇರ್ ಕಾಮನ್ ಇದೆ. b ಸ್ಕ್ವೇರ್ ಕಾಮನ್ ಇದೆ, ಇನ್ಸೈಡ್ ದ ಬ್ರಾಕೆಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ a ಸ್ಕ್ವೇರ್ ಬಿಕಾಸ್ b ಸ್ಕ್ವೇರ್ ಈಸ್ ಟೇಕನ್ ಆಲ್ರೆಡಿ ಔಟ್ಸೈಡ್. ಈಗ ನೋಡಿ ಮಲ್ಟಿಪ್ಲೈ ಆಗ್ತದೆ, ಲೆಫ್ಟ್ ಸೈಡ್ ಬಂದರೆ ಡಿವಿಷನ್ ಆಗಬೇಕು. ಸೊ ಇಟ್ ಈಸ್ y ಸ್ಕ್ವೇರ್ ಡಿವೈಡೆಡ್ ಬೈ b ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ a ಸ್ಕ್ವೇರ್. ಈಗ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇದಲ್ಲ, ಇದನ್ನು ಲೆಫ್ಟ್ ಸೈಡ್ ತೊಗೊಂಡ್ರೆ ಅದು ಪ್ಲಸ್ ಸೈನ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ಈ ಟರ್ಮ್ ಆಲ್ರೆಡಿ ಪಾಸಿಟಿವ್ ಇದೆ, ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಸ್ಟೂಡೆಂಟ್ಸ್. ಸೊ ಇಲ್ಲಿವರೆಗೂ ಪ್ರೂವ್ ಮಾಡಿದರೆ ಕಂಪ್ಲೀಟ್ ಆಗಿ ಯು ವಿಲ್ ಗೆಟ್ 6 ಮಾರ್ಕ್ಸ್. 6 ಔಟ್ ಆಫ್ 6 ಯು ವಿಲ್ ಗೆಟ್ ಸ್ಟೂಡೆಂಟ್ಸ್. ಸೊ ಇದು ಎಲಿಪ್ಸ್ ಆಯಿತು ಸ್ಟೂಡೆಂಟ್ಸ್. ಇವತ್ತು ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಹೈಪರ್ಬೋಲಾನ ಸ್ಟಾರ್ಟ್ ಮಾಡೋಣ. ಸೊ ಇದನ್ನು ಆ್ಯಸ್ ಅ 6 ಮಾರ್ಕ್ ಕ್ವಶನ್ ಆಗಿ ಕೇಳ್ತಾರೆ. ಕಂಪ್ಲೀಟಾಗಿ ನೀವು 6 ಔಟ್ ಆಫ್ 6 ನಮಗೆ ಮಾರ್ಕ್ಸ್ ಬರೋ ಹಾಗೆ ನಿಮಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.